ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಮ್ಮ ಸಬ್ಸ್ಕ್ರೈಬರ್ ಇವತ್ತೊಬ್ಬರು ಆನಿಯನ್ ಪಕೋಡ ಮಾಡಿ ತೋರಿಸಿ ಅಂತ ಕೇಳಾಕತ್ತಿದ್ದರೆ, ಹಾಗಾಗಿ ನಾನು ಅವ್ರಿಗೋಸ್ಕರ ಇವತ್ತು ಆನಿಯನ್ ಪಕೋಡ ಮಾಡಿ ತೋರಿಸಾಕತ್ತೀನಿ. ಆನಿಯನ್ ಪಕೋಡ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಪಾತ್ರೆ ತೊಗೊಂಡೇನಿ. ನಾನು ಒಂದು 4-5 ಉಳ್ಳಾಗಡ್ಡಿ ಸಣ್ಣ ಕಟ್ ಮಾಡ್ಕೊಂಡೆ, ಹಿಂಗೆ ಉದ್ದುದಕ್ಕೆ ಕಟ್ ಮಾಡ್ಕೊಂಡ್ರೆ ಈ ಒಂದು ಪಾತ್ರೆಗೆ ಹಾಕೋತೀನಿ ನೋಡ್ರಿ. ನೀವು ಅಷ್ಟೇ ಇಷ್ಟೇ ಅಂತಂದ್ರೆ ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ಹಾಕ್ಕೋಬೋದು ರೀ. ಈಗ ಇವೆಲ್ಲ ಕೈಲೇ ಒಡ್ಕೋತೀನಿ ನೋಡ್ರಿ. ಈ ರೀತಿ ಪುಡಿ ಪುಡಿ ಮಾಡ್ಕೋಬೇಕಾಗ್ತೈತೆ ರೀ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ರೀ. ನೋಡ್ಕೊಂಡು ಹಾಕ್ಕೊಳ್ರಿ, ನಿಮ್ಗೆ ರುಚಿಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ನೀವು ಉಪ್ಪು ಹಾಕ್ಕೋಬೇಕಾಗ್ತೈತೆ ರೀ. ಈಗ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಉಳ್ಳಾಗಡ್ಡಿ ಎಲ್ಲ ನೀರು ಬಿಡ್ತೈತಿ. ಈಗ ಹಿಟ್ಟು ಕಲ್ಸಕ್ಕೆ ಕರೆಕ್ಟ್ ಆಗುತ್ತೆ ನೋಡ್ರಿ. ಈಗ ನೀರು ಹಾಕೋ ಅವಶ್ಯಕತೆನೇ ಬರಲ್ರಿ. ಈಗ ನೋಡ್ರಿ, ನಾವು ಉಪ್ಪು ಉಳ್ಳಾಗಡ್ಡಿ ಎರಡು ಮಿಕ್ಸ್ ಮಾಡ್ಕೊಂಡೀನಿ. ಇದಕ್ಕೊಂದು ಸ್ವಲ್ಪ ಖಾರದ ಪುಡಿ ಹಾಕೋತೀನಿ ನೋಡ್ರಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ನೀವು ಹಾಕೋರಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ರೀ. ಸ್ವಲ್ಪ ಅರಿಶಿನ ಪುಡಿ ಹಾಕೋತೀನಿ ರೀ. ಸ್ವಲ್ಪ ಜೀರಿಗೆ ಹಾಕೋತೀನಿ ರೀ. ಸ್ವಲ್ಪ ಅಜ್ವೇನ್ ಹಾಕೋತೀನಿ ರೀ. ಈಗ ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಈ ರೀತಿ ಚಲೋ ಹೊತ್ತಿಗೆ ಉಳ್ಳಾಗಡ್ಡಿಗೆಲ್ಲ ಅಂಟ್ಕೋಬೇಕ್ರಿ. ಖಾರ, ಉಪ್ಪು, ಜೀರಿಗೆ, ಅಜ್ವೇನ ಎಲ್ಲ ನೀಟಾಗಿ ಉಳ್ಳಾಗಡ್ಡಿ ಜೊತೆಗೆ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡೀನಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು ರೀ. ಈಗ ಇದಕ್ಕೆ ನೀವು ಹಸಿಮೆಣ್ಸಿನ್ಕಾಯಿ ಹಾಕೋಬೋದು, ಕರಿಬೇವು ಕೊತ್ತಂಬರಿ ಹಾಕೋಬೋದು. ನಾ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಮಕ್ಳಿಗೆ ಬಾಯಿಗೆ ಸಿಗ್ತೈತೆ ಅಂತ ನಾ ಹಾಕ್ಕೊಂಡಿಲ್ಲ ರೀ. ನೀವು ಬೇಕಂದ್ರೆ ಸಣ್ಣ ಕಟ್ ಮಾಡಿ ಹಾಕೋಬೋದು ರೀ. ನಾನು ಖಾರದ ಪುಡಿ ಹಾಕ್ಕೊಂಡೇನಿ ನೋಡಿರಿ. ಈಗ ಇದಕ್ಕೆ 1 ಕಪ್ ಕಡಲೆ ಹಿಟ್ಟು ತೊಗೊಂಡೀನಿ, ಅದು ಹಾಕ್ಕೋತೀನಿ ರೀ. ಇದು ಹಸಿ ಕಡಲೆಬೇಳೆ ಹಿಟ್ಟು ರೀ. ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋತೀನಿ ರೀ. ನೀರು ಒಟ್ಟು ಹಾಕಕ್ಕೆ ಹೋಗ್ಬೇಡ್ರಿ ನೀವು. ಇದು ಉಳ್ಳಾಗಡ್ಡಿ ನೀರು ಅಂಶ ಇರ್ತೈತಲ್ಲ, ಹಾಗಾಗಿ ಒಟ್ಟು ನೀರು ಹಿಡಿದಿಲ್ಲ ಇದಕ್ಕೆ. ನೀವು ನೋಡ್ಕೊಂಡು ಹಿಟ್ಟು ಹಾಕೋರಿ. ನಾ 1 ಕಪ್ ಮಾತ್ರ ತೊಗೊಂಡೀನಿ, 1 ಕಪ್ ಪೂರ್ತಿ ಹಾಕ್ಕೊಂಡೀನಿ ನೋಡಿರಿ. ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದು ರೀ. ಈ ಹದ ಬಂದೈತೆ ನೋಡಿರಿ. ನಿಮ್ಗೆ ಇಷ್ಟೇ ಸಾಕಪ್ಪ ಅಂದ್ರೆ ಹಿಂಗೆ ಬಿಡ್ಬೋದು. ಇಲ್ಲ ಕ್ರಿಸ್ಪಿಯಾಗಿ ಬರ್ತೈತೆ ಅನ್ನೋದಾದ್ರೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋರಿ. ನಾ ಒಂದು 1/4 ಕಪ್ನಷ್ಟು ಅಕ್ಕಿ ಹಿಟ್ಟು ಹಾಕೋತೀನಿ ನೋಡಿರಿ. 1 ಸ್ಪೂನಷ್ಟು ಮಾತ್ರ ತೊಗೊಂಡೇನಿ ರೀ, ಅದು ಹಾಕೋತೀನಿ ರೀ. ಇದು ಆಪ್ಷನಲ್ ರೀ. ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ಬರೀ ಕಡಲೆ ಹಿಟ್ಟು ಹಾಕೊಂಡು ಮಾಡ್ಕೋಬೋದು ರೀ. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬರ್ತಾವೆ, ಮಸ್ತ್ ಬರ್ತಾವೆ. ಹಾಗಾಗಿ ನಾನು ಹಾಕೊಳಕತ್ತೀನಿ ನೋಡಿರಿ. ಇದನ್ನೂ ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಸಾಯಂಕಾಲ ಮಳೆ ಬರ್ತೈತಿ, ಇಮಿಡಿಯೇಟಾಗಿ ಏನು ಮಾಡೋದಪ್ಪ ಅಂತಂದಾಗ ಎಲ್ಲರ ಮನ್ಯಾಗ ಉಳ್ಳಾಗಡ್ಡಿ ಹತ್ರ ಇದ್ದೇ ಇರ್ತಾವೆ. ಕಡಲೆ ಹಿಟ್ಟು ಹಾಕೊಂಡು ಬಜ್ಜಿ ಮಾಡ್ಕೊಂಡ್ಬಿಡ್ಬೋದು ರೀ. ಇದು ಕಾಂದ ಬಜ್ಜಿ ಅಂತಾರೆ, ಈರುಳ್ಳಿ ಬಜ್ಜಿ ಅಂತಾರೆ, ನೀವು ಏನಾದರೂ ಕರಿಬೋದು ರೀ. ಟೀ ಟೈಮ್ ಸ್ನ್ಯಾಕ್ಸಿಗೆ ಮಸ್ತಾಗಿರ್ತೈತೆ ರೀ. ಮಳೆ ಬರಾಕತ್ತಾಗ ಈ ರೀತಿ ಒಂದು ಸ್ವಲ್ಪ ಮಾಡ್ಕೊಂಡು ತಿಂದ್ರೆ ಅದ್ರ ಮಜಾನೇ ಬೇರೆ ಇರ್ತೈತೆ ರೀ. ಈಗ ನೋಡ್ರಿ, ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡೀನಿ. ಈ ಹದ ಆಗೈತೆ ನೋಡ್ರಿ. ಈಗ ಎಣ್ಣೆ ಕಾಯಕ್ಕೆ ಇಡ್ತೀನಿ ನೋಡ್ರಿ. ನೀವು ಇದಕ್ಕೆ ಸೋಡಾ ಬೇಕಂದ್ರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ನಾವು ಒಂದು ಚಿಟಿಕೆ ಅಡುಗೆ ಸೋಡಾ ಹಾಕೋತೀನಿ ನೋಡ್ರಿ. ಒಂದು ಹನಿನೇ ಒಂದೇ ಒಂದು ಡ್ರಾಪ್ ನೀರು ಬಿಡ್ತೀನಿ ನೋಡ್ರಿ. ಅಂದ್ರೆ ಆ ಸೋಡಾ ಕರಗಲಿ ಅಂತ ಅಷ್ಟೇ ರೀ. ಈಗ ಇದೆಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊತೀನಿ ರೀ. ನೀವು ಸೋಡಾ ಬೇಡಪ್ಪ ಅನ್ನೋದಂದ್ರೆ ಹಾಕಕ್ಕೆ ಹೋಗ್ಬೇಡ್ರಿ. ಈಗ ನೋಡ್ರಿ, ಎಲ್ಲ ಚಲೋ ಹೊತ್ತಿಗೆ ಮಿಕ್ಸ್ ಮಾಡ್ಕೊಂಡಿನಿ. ಈಗ ಎಣ್ಣೆ ಕಾಯಕ್ಕೆ ಒಂದು ಪಾತ್ರೆ ಇಟ್ಕೋತೀನಿ ರೀ. ಈಗ ಇದಕ್ಕೆ ಕರಿಯಾಕೆ ಬೇಕಾಗಷ್ಟು ಎಣ್ಣೆ ಹಾಕೋತೀನಿ ರೀ. ಇದು ಎಣ್ಣೆ ಬಿಸಿ ಆಗಲ್ಲ ರೀ. ಪಕೋಡ ಮುಳುಗುವಷ್ಟು ಹಾಕೊಂಡ್ರೆ ಸಾಕ್ರಿ. ಈಗ ನೋಡ್ರಿ, ಎಣ್ಣೆ ಕಾಯ್ದೈತಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡಿಕೊಂಡು ಆ ಸೈಜಲ್ಲಿ ಪಕೋಡಗಳು ಬಿಡ್ರಿ. ನಾನು ಈ ಸೈಜಲ್ಲಿ ಬಿಡ್ತೀನಿ ನೋಡ್ರಿ. ನಿಮ್ಮ ಪಾತ್ರೆ ಒಳಗೆ ಎಷ್ಟು ಹಿಡಿತೈತೆ ನೋಡಿಕೊಂಡು ನೀವು ಬಿಡ್ಬೋದು ರೀ. ನೀವು ಬಿಟ್ಟಿದ ತಕ್ಷಣ ಏನು ತಿರುಗಿಸ್ಬೇಡ್ರಿ. ಸ್ವಲ್ಪ ಹೊತ್ತು ಫ್ರೈ ಆಗಲ್ರಿ. ಫ್ರೈ ಆದ ನಂತರ ತಿರುಗಿಸಿ ಹಾಕ್ಕೊಳ್ರಿ. ನೀವು ಪಕೋಡ ಮುಳುಗುವಷ್ಟು ಎಣ್ಣೆ ಹಾಕಿದ್ರೆ ಇವು 2 ಸೈಡು ಫ್ರೈ ಆಗ್ತಾವ್ರಿ. ನೀವು ಎಣ್ಣೆ ಚಲೋ ಹೊತ್ತಿನಾಗ ಕಾಯಿಸ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊರಿ. ಹೈ ಫ್ಲೇಮಲ್ಲಿ ಇಟ್ಟರೆ ಮೇಲೆ ಮಾತ್ರ ಫ್ರೈ ಆಗ್ತಾವೆ, ಒಳಗೆ ಹಾಗೆ ಇರ್ತಾವ್ರಿ. ಈರುಳ್ಳಿ ಮೆತ್ತಗಾಗೋ ಸಾಧ್ಯತೆ ಇರ್ತಾವೆ. ಫ್ರೈ ಆದ ನಂತರ ನೀವು ನೋಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಡ್ರಿ. ಕಾಂದ ಬಜ್ಜಿ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳ್ರಿ. ನೀವು ಒಂದು ಸತಿ ಮಾಡಿ ನೋಡಿರಿ, ನಿಮಗೂ ಗೊತ್ತಾಗುತ್ತೆ ಎಷ್ಟು ಮಸ್ತಾಗಿರ್ತಾವೆ ಅಂಥೇಳಿ. ಮಳೆ ಬರೋ ಟೈಮಲ್ಲಿ ಈ ರೀತಿ ಬಜ್ಜಿ ಮಾಡ್ಕೊಂಡು ಒಂದು 2 ಬಜ್ಜಿ ತಿಂದು 1 ಕಪ್ ಟೀ ಕುಡಿದ್ರೆ ಅದ್ರ ಮಜಾನೇ ಬೇರೆ ಇರ್ತೈತೆ ರೀ. ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಕೇಳಿದ್ರಿ, ಕಾಂದ ಬಜ್ಜಿ ಮಾಡಿ ತೋರಿಸ್ರಿ, ಬದ್ನಿಕಾಯಿ ಬಜ್ಜಿ ಮಾಡಿ ತೋರಿಸ್ರಿ ಅಂತೇಳಿ. ಅವ್ರಿಗೋಸ್ಕರ ನಾ ಇವತ್ತು ಕಾಂದ ಬಜ್ಜಿ ಮಾಡಾಕತ್ತೀನಿ ರೀ. ಈಗ ನೋಡ್ರಿ, ಬಿಟ್ಟಾಗ ಎಷ್ಟು ಗುಳಿದ್ದು, ಈ ಗುಳೆಲ್ಲ ಕಡಿಮೆ ಆಗ್ಯಾವ, ಹಂಗಂದ್ರೆ ಫ್ರೈ ಆಗ್ಯಾವ ಅಂತ ಅರ್ತಾರೆ ಇವು. ಈಗ ನಾನು ತಕ್ಕೋತೀನಿ ನೋಡ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಬಂದಾವೆ. ನೀವು ನಿಮ್ಮ ಮನ್ಯಾಗ ಒಂದ್ಸತಿ ಮಾಡ್ಕೊಂಡು ನೋಡ್ರಿ, ನಿಮಗೂ ಗೊತ್ತಾಗ್ತೈತಿ. ನೋಡಿದ್ರೆ ಹಂಗೆ ಬಾಯಿಗೆ ನೀರು ಬರಾಕತ್ತಾವ್ರಿ. ನಾ ಇದ್ರ ಜೊತೆಗೆ ಒಂದು ಟೀ ಮಾಡ್ಕೊಂಡು ಸರ್ವ್ ಮಾಡ್ತೀನಿ ರೀ. ಈಗ ನಾನು ಕಾಂದ ಬಜ್ಜಿ ಮಾಡ್ಕೊಂಡಿನಿಲ್ರಿ, ಅವು ಸರ್ವ್ ಮಾಡ್ತೀನಿ ನೋಡ್ರಿ. ನೋಡ್ರಿ ಎಷ್ಟು ಮಸ್ತಾಗ್ಯಾವು. ನೀವು ನಿಮ್ಮ ಮನ್ಯಾಗ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ಈಗ ನಾನು ಬಜ್ಜಿ ಸರ್ವ್ ಮಾಡೀನಿ ರೀ. ಈಗ ಟೀ ಮಾಡ್ಕೊಂಡೀನಿ, ಟೀನೂ ಸರ್ವ್ ಮಾಡ್ತೀನಿ ನೋಡ್ರಿ.
ಒಂದೆರಡು ಬಜ್ಜಿ ತಿಂದು ಟೀ ಕುಡಿದ್ರೆ ಸಾಯಂಕಾಲ ಮಳೆ ಬರಾಕತೈತಲ್ರಿ ಅದ್ರ ಮಜಾನೇ ಬೇರೆ ಇರ್ತೈತೆ ರೀ. ನೀವು ಒಂದ್ಸಲ ಮಾಡ್ಕೊಂಡು ನೋಡ್ರಿ, ನಿಮಗೂ ಗೊತ್ತಾಗ್ತದೆ ಎಷ್ಟು ಮಸ್ತಾಗಿರ್ತೈತೆ ಕಾಂದ ಬಜ್ಜಿ ಜೊತೆ ಟೀ ಅಂಥೇಳಿ. ನೋಡಿದ್ರಲ್ರಿ ವೀಕ್ಷಕರೇ, ಟೀ ಟೈಮ್ ಸ್ನ್ಯಾಕ್ಸಿಗೆ ಬೇಗ ಮತ್ತು ಸುಲಭವಾಗಿ ಕಾಂದ ಬಜ್ಜಿ ಮಾಡೋದನ್ನು, ಈ ಕಾಂದ ಬಜ್ಜಿ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.